ಹಾಂ, ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ದೀರಾ? ಇದು ಟಾರ್ ರೋಡು. ಈಗ ಕಿತ್ತೋಗಿದೆ ಇದು. ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ 1 ಎಕರೆ 1 ಕುಂಟೆ ಜಾಗ. ನಿಮಗೆ ಇದು 24 ಗಂಟೆನೂ ನೀರು ಹರಿಯುವಂಥ ಪ್ರದೇಶ ಇದು. ನೋಡಿ, ನೀರು ಹರಿತಾ ಇರೋಂಥ ಪ್ರದೇಶ. ಮತ್ತು ಇದು ಕೆಂಪು ಭೂಮಿನೇ. ಈ ಥರ ನೀರು ಹರಿತಾ ಇರೋದ್ರಿಂದ ಇದಕ್ಕೆ ಈ ಮಣ್ಣು ಚೇಂಜ್ ಆಗಿದೆ. ಇದು ಕೆಂಪು ಭೂಮಿನೇ. ನೋಡಿ, ನಿಮ್ಗೆ 24 ಗಂಟೆನೂ ಇದು ನೀರು ಹರಿತಾನೇ ಇರುತ್ತೆ. ನೋಡಿ, ಈ ಜಾಗ ಬಂದು ನಿಮಗೆ ಅಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗೆ ಬಂದು ಇಲ್ಲಿವರೆಗೂ ನಿಮಗೆ ನೀರಾವರಿ ವ್ಯವಸ್ಥೆ ಇದೆ. ಈ ಜಾಗಕ್ಕೆ ಬೋರೇ ಬೇಕಾಗಿಲ್ಲ. ಈಗ ಕಾರ್ನರ್ಗೆ ಇವರು ಅಡಿಕೆ ನೆಟ್ಕೊಂಡಿದ್ದಾರೆ, ಒಂದು ಹತ್ತೇನೋ. ನೋಡಿ, ಆ ಕಡೆಯಿಂದ ಅಲ್ಲಿಂದ ನೆಟ್ಕೊಂಡ್ಬಂದಿದ್ದಾರೆ. ಹಿಂಗೆ ಇಲ್ಲಿಷ್ಟು ಬಿಟ್ಟರೆ ಮಿಕ್ಕಿದೆಲ್ಲ ನಿಮಗೆ ಬಾಕ್ಸ್ ಶೇಪಲ್ಲಿದೆ. 1 ಎಕರೆ 1 ಕುಂಟೆ ಜಾಗ ಇದು. ಈ ಜಾಗ ಬಂದು ಬೆಂಗಳೂರು ಮೈಸೂರು ರೋಡ್ಗೆ ಈ ಜಾಗದಿಂದ ಕರೆಕ್ಟಾಗಿ 2.5 ಕಿಲೋಮೀಟ್ರು. ಮದ್ದೂರಿಗೆ ಈ ಜಾಗದಿಂದ ಬರೀ 3 ಕಿಲೋಮೀಟ್ರ್ ಆಗುತ್ತೆ. ಶಿವಪುರ ರೈಲ್ವೆ ಸ್ಟೇಷನ್ಗೆ ಇಲ್ಲಿಂದ 2 ಕಿಲೋಮೀಟ್ರ್ ಈ ಜಾಗದಿಂದ. ಈ ಜಾಗದ ವಿಶೇಷ ಅಂದರೆ ನಿಮಗೆ ವರ್ಷ ಪೂರ್ತಿನೂ ಕಾಲುವೆ ನೀರಿರುತ್ತೆ. ವರ್ಷ ಪೂರ್ತಿನೂ ಇರುತ್ತೆ. ಯಾವುದು ಒಂದು ತಿಂಗಳೂ ನಿಮಗೆ ಇಲ್ಲಿ ನೀರಿಲ್ಲದೆ ಇರೋದೇ ಇಲ್ಲ. ನೋಡಿ, ಯಾವಾಗಲೂ ಇದೇ ಥರ ನೀರು ಹರಿತಾ ಇರ್ತದೆ. ನಿಮ್ಗೆ ಏನು ಬೇಕಾದರೂ ನೀವು ಇಲ್ಲಿ ಈ ಜಾಗದಲ್ಲಿ ಹೊಸದಾಗಿ ಏನು ಬೇಕಾದರೂ ನೀವು ಫಾರ್ಮೇಷನ್ ಮಾಡ್ಕೋಬೋದು. ಈ ಜಾಗದಲ್ಲಿ ಕೆಂಗೇರಿ ಈ ಜಾಗದಿಂದ ನಿಮಗೆ ಕರೆಕ್ಟಾಗಿ 69ರಿಂದ 70 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ ಕರೆಕ್ಟಾಗಿ. ಮತ್ತು ಈ ಜಾಗಕ್ಕೆ 2 ಕಡೆ ಇದೆ ರಸ್ತೆ ಇದೆ. ನಿಮಗೆ ಶಿವಪುರದಿಂದನೂ ರಸ್ತೆ ಇದೆ, ಮತ್ತು ನಿಮಗೆ ಮದ್ದೂರು ಆ ಕಡೆಯಿಂದನೂ ರಸ್ತೆ ಇದೆ. 2 ಕಡೆ ನಿಮಗೆ ರಸ್ತೆ ಸಿಗುತ್ತೆ ಈ ಜಾಗಕ್ಕೆ. ಇಲ್ಲಿಂದ ನಿಮಗೆ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಅಲ್ಲೆಲ್ಲ ನಿಮಗೆ ಲೇಔಟ್ ಆಗ್ಬಿಟ್ಟಿದೆ. ಮುಂದಿನ ದಿನದಲ್ಲಿ ಬೇಕಾದ್ರೆ ನೀವು ಇದು ಲೇಔಟ್ ಪರ್ಪಸ್ ಆಗು ಮಾಡ್ಕೊಬೋದು. ಯಾಕೆಂದರೆ ತುಂಬ ಹತ್ರ ಇದೆ ಮದ್ದೂರಿಗೆ ಇಲ್ಲಿಂದ ಈ ಜಾಗದಿಂದ. ಬೇಕಾದ್ರೆ ನೀವು ಫಾರ್ಮ್ ಹೌಸ್ ಮಾಡಿಕೊಂಡು ವಾಸ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಯಾಕೆಂದರೆ ನೋಡಿ, ಅಕ್ಕಪಕ್ಕ ಎಲ್ಲ ನಿಮಗೆ ಫಾರ್ಮ್ ಹೌಸ್ ಇದೆ. ನೋಡಿ, ನಿಮಗೆ ಫುಲ್ಲು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಅಲ್ಲಿಂದ ಹಿಡಿದು ನಿಮಗೆ ಹಿಂಗೆ ಬಂದು ಕಬ್ಬು ಏನಿದೆ ಫುಲ್ಲು ಇಲ್ಲಿವರೆಗೂ. ಮತ್ತು ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗಿ ನಿಮಗೆ ಅಲ್ಲಿವರೆಗೂ ನಿಮಗೆ ಕಾಲುವೆನೇ ಸಿಗುತ್ತೆ. ಕಾಲುವೆ ಸಿಗೋದ್ರಿಂದ ನಿಮಗೆ ಬೋರ್ ಹಾಕ್ಸೋ ಅವಶ್ಯಕತೆಯೇ ಬರೋಲ್ಲ. ಆರಾಮಾಗಿ ನೀವು ಹೀಗೆ ಈ ಥರ ಕಾಲುವೆ ಥರ ಮಾಡಿದ್ರೆ ಎಲ್ಲ ಗಿಡಗಳಿಗೂ ನೀರು ಹೋಗುತ್ತೆ. ನೀರಾವರಿ ಇರುವಂಥ ಜಾಗ ಇದು. ಇದ್ರ ಬೆಲೆ ಬಂದು 3,20,000 ಅಂತ ಹೇಳ್ತಾರೆ ಫರ್ ಗುಂಟೆಗೆ. ಕೂತು ಮಾತಾಡ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಮತ್ತು ಇದು ಬಂದು ಪಿತ್ರಾರ್ಜಿತ ಆಸ್ತಿ. ಇದ್ರ ಪೇಪರೆಲ್ಲ ಕ್ಲಿಯರ್ ಆಗಿದೆ. 1 ಎಕರೆ 1 ಕುಂಟೆ RTC ಇದು. ನೀವೇನಾದರೂ ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕೋಬೋದು. ಈ ಜಾಗನ ವಿಭಾಗ ಎಲ್ಲ ಆಗಿ ರೆಡಿ ಇದೆ ಇದು. ಇದು ಬಂದು ನಿಮಗೆ ನಾರ್ತ್ ಫೇಸ್ ಬರುತ್ತೆ ಈ ಜಾಗ ಬಂದು. ಮತ್ತು ನಿಮಗೆ ರೈಲ್ವೆ ಸ್ಟೇಷನ್ಗೂ ಹತ್ರ, ಮದ್ದೂರು ರೈಲ್ವೆ ಸ್ಟೇಷನ್ಗೂ ಹತ್ರ, ಮದ್ದೂರು ಬಸ್ ಸ್ಟಾಪ್ಗೂ ಹತ್ರ, ಮತ್ತು ಬೆಂಗಳೂರು ಮೈಸೂರು ರೋಡ್ಗೂ ಹತ್ರ. ಈ 3 ಕಡೆಗೂ ಇದು ತುಂಬಾ ಹತ್ರ ಇರೋಂಥ ಜಾಗ. ಸಿಟಿಗೂ ಹತ್ರ. ನೋಡಿ, ಅದೇ ಮದ್ದೂರು. ನೋಡಿ, ಅಲ್ಲೇನು ಕಾಣಿಸ್ತಿದೆ ಅದೇ ಮದ್ದೂರು. ಯಾರೆಲ್ಲ ಈ ಥರ 1 ಎಕರೆ ಹುಡುಕ್ತಾ ಇರ್ತೀರ, ಸಿಟಿಗೆ ಹತ್ರ ಇರಬೇಕು ಅನ್ನೋರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ. ಪ್ಲೈನ್ ಲ್ಯಾಂಡು ಮತ್ತು 24 ಗಂಟೆ ನೀರಾವರಿ ಇರೋ ವ್ಯವಸ್ಥೆ ಇರೋವಂಥ ಜಾಗ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವು ಈ ಜಾಗದಲ್ಲಿ ಏನು ಬೇಕಾದರೂ ಬೆಳಿಬೋದು. ಅಡಿಕೆ, ತೆಂಗು, ಬಾಳೆ, ಮಾವು ಏನು ಬೇಕಾದರೂ ಬೆಳ್ಕೊಬೋದು. ನೋಡಿ, ಮುಂದೆಗಡೆ ಇರೋರು ಎಷ್ಟು ಚೆನ್ನಾಗಿ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ. ನೋಡಿ, ಎಲ್ಲ 5 ವರ್ಷದ ತೆಂಗಿನ ಸಸಿಗಳು, ಮರಗಳೆಲ್ಲ. ನೀವು ಕೂಡ ಈ ಜಾಗದಲ್ಲಿ ಅದೇ ಥರ ಮಾಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ.